ಹಾಗಾಗಿ ಯಾಕೆಂತಂದರೆ 75 ವರ್ಷಗಳಿಂದಲೂ 10 ವರ್ಷಕ್ಕೊಂದು ಸಾರಿ ನಾವು ಸೆನ್ಸಸ್ ಮಾಡ್ತಾನೆ ಬಂದಿದ್ದೀವಿ. ಅದನ್ನು ಒಪ್ಕೊಂಡು ಕೂಡ ಬರ್ತಾಯಿದ್ವಿ ದೇಶ. ಅದು ಇಲ್ಲಿ ಜಾತಿ ಜನಗಣತಿ ಯಾಕೆ 10 ವರ್ಷ ಹಾಗೆ ಬಿಟ್ರಿ ನೀವು? ಯಾರು ಜವಾಬ್ದಾರಿ ಇದಕ್ಕೆ? 10 ವರ್ಷ ಅದನ್ನಾಗೆ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಬಿಟ್ಟು ಇದಕ್ಕಿದ್ದಂಗೆ ಧೂಳು ಉದುರ್ತೀನಿ ಅಂದರೆ ಅಲ್ಲಿ ಕಾಂತರಾಜ್ ವರದಿನೇ ಇಲ್ಲ, ಅಲ್ಲಿ ಮಿಸ್ಸಿಂಗ್. ಮತ್ತು ಕಾಂತರಾಜ್ ವರದಿ ಮಿಸ್ಸಿಂಗ್ ಆದಮೇಲೆ ಮತ್ತು ನೀವು ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರ? ಇದೆಲ್ಲ ಭಾಳಷ್ಟಿದ್ದಾವೆ, ಎಲ್ಲ ಈಚೆ ಬರ್ತಾ ಇಲ್ಲ, ಎಲ್ಲ ಬರಬೇಕು, ಈಚೆ ಬರಬೇಕು. ನನಗೆ ಗೊತ್ತಿಲ್ಲ, ಅವ್ರು ಯಾರು ಬ್ಯಾಕ್ವರ್ಡ್ ಕ್ಲಾಸ್ ಮಂತ್ರಿ, ಇದಕ್ಕೆ ಸಂಬಂಧಪಟ್ಟ ಮಂತ್ರಿಗಳು ಅವ್ರಿಗೂ ಗೊತ್ತಾಗಿಲ್ಲ, ಅವರು ಡೀಪಾಗಿ ಹೋಗಿಲ್ಲ ಇದರಲ್ಲಿ. ಸುಮ್ಮನೆ ಜೈ ಹೌದು. ಅದೇ ನಿಮ್ಗೆ ಯಾಕೆ ಈಗ ಒಂದು ಯಾವುದಾದ್ರು ಸರ್ಕಾರದ ಕಮಿಟಿ ಅಂದರೆ ಎಕ್ಸ್ಪರ್ಟೈಸ್ ಇರಬೇಕು. ಇಲ್ಲೇನಾಯಿತು, ಸುಮ್ಮನೆ ಯಾರೋ ಜಾತಿವಾರ ತೊಗೊಂಬಂದು ಹಾಕ್ಬಿಟ್ಟಿರ್ತೀವಿ. ಬ್ಯಾಕ್ವರ್ಡ್ ಕ್ಲಾಸ್, ಈ ಜಾತಿ ಆ ಜಾತಿ, ಅಯ್ಯೋಯ್ಯೋ ಒಬ್ಬನ ಸರಿ ತಿಗಳಿರೋರು ಮಾಡಿದ್ರು. ಒಬ್ಬನ್ನ ಈಸ್ ಎ ರಿಟೈರ್ಡ್ ತಹಶೀಲ್ದಾರ್, ಅವ ಸಿದ್ಧಲಿಂಗಪ್ಪ ಅನ್ನೋ ಎಂಥವನು ತಿಗಳಿರೋರು, ಅವ್ರನ್ನ ಮಾಡಿಬಿಟ್ಟು ಅವ್ನಿಗೆ ಏನೂ ಗೊತ್ತಿಲ್ಲ. ನನಗೆ ಹಿಂಗೆ ಈ ಥರ ಹೊಟ್ಟೋಗ್ತಿದ್ರು. ಸುಮ್ಮನೆ ಯಾರಿಗೂ ಒಂದು ಪೋಸ್ಟ್ ಕೊಡಪ್ಪ ಕೂರಿಸ್ಕೋತಾರೆ. ಮತ್ತು ಈ ಕುಮಾರಸ್ವಾಮಿನೂ ಮುಖ್ಯಮಂತ್ರಿ ಇದ್ದರು, ಯಡಿಯೂರಪ್ಪನವ್ರು. ನೀವು ಯಾಕೆ ಅದನ್ನು ಅಟ್ಲೀಸ್ಟ್ ಪರಿಷ್ಕರಣೆ ಮಾಡ್ಬೋದಾಯ್ತು ನೀವು? ಅವತ್ತು ಬಾಯಿ ಮುಚ್ಕೊಂಡು ಕೂತಿದ್ರಿ ನೀವು ಇದ್ರ ಬಗ್ಗೆ. ನೀವು ಅದ್ರ ಬಗ್ಗೆ ಮಾತಾಡಲಿಲ್ಲ ನೀವು. ಹಾಗಾಗಿ ಇದೇನು ಸಂಪೂರ್ಣ ಪೊಲಿಟಿಸೈಸ್ ಆಗೋಯ್ತು. ಕರ್ನಾಟಕದ ಜಾತಿವಾರು ಜನಗಣತಿ ರಾಜಕೀಯವಾಗೋಯ್ತಿತ್ತು. ಹಾಗಾಗಿ ಇದನ್ನು ಯಾರೂ ಸೀರಿಯಸ್ ಆಗಿ ತೊಗೊಳ್ಳೋದೇ ಇಲ್ಲ ಅನ್ನೋ ಮಟ್ಟಿಗೆ. ಮತ್ತೇನು ಇದ್ರದ್ದೇನು ಇಂದಿರಾ ಸಹಾನಿ ಕೇಸ್ನಿಂದ ಇದು ಶುರುವಾಗಿರೋದು. ಇಂದಿರಾ ಸಹಾನಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಹ್ಯಾಸ್ ಗಿವನ್ ದ ಡೈರೆಕ್ಷನ್ ಏನಂತ, ಪ್ರತಿ ರಾಜ್ಯದಲ್ಲೂ ಕೂಡ ಜಾತಿವಾರು ಜನಗಣತಿ ಆಗಲಿ ಅಂತಂದ್ರೆ ಯಾವ ಆಧಾರದ ಮೇಲೆ ಆಗಬೇಕು ಅಂತಕ್ಕಂಥದ್ದು ಹೇಳಿದ್ರು. ಬಟ್ ಎಸ್, ಅದರ ಆಧಾರದ ಮೇಲೆ ಸಿದ್ದರಾಮಯ್ಯನವ್ರ ಸರ್ಕಾರ ಇದನ್ನು ಕೈಗೆತ್ಕೊಂತು. ಬಟ್ ಯಾವ ರೀತಿ ಒಂಥರ ಈ ಗಂಜಿ ಕೇಂದ್ರ ಥರ ಆಗೋಯ್ತಿದ್ದು, ಯಾರ್ಯಾರನ್ನೋ ಅದರೊಳಗೆ ಸೇರಿಸ್ಕೊಂಡು ಪೂರ ಪೊಲಿಟಿಸೈಸ್ ಆಗೋಯ್ತಿದ್ದು. ಹಾಗಾಗಿ ಅದರಿಂದ ಯಾವ ಮಾಡಬೇಕಾಗಿತ್ತು, ಬಡ್ಜೆಟ್ಗಿಂತ ಮುಂಚೆ ಈ ವರದಿ ಒಪ್ಕೋಬೇಕಾಗಿತ್ತು. ಏಕೆಂದರೆ ಇದರ ಆಧಾರ ಏನು? ನೀವು ಆರ್ಥಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಇವೆಲ್ಲ ಇದಾವಲ್ಲ. ಹಾಗಾಗಿ ಆ ಶಿಕ್ಷಣ ಇವೆಲ್ಲ ಬರ್ತಾವಲ್ಲ. ಇವು ಯಾವ ಜನಾಂಗಕ್ಕೆ ನಾವು ಎಷ್ಟೆಷ್ಟು ಬಡ್ಜೆಟಲ್ಲಿ ಅವ್ರಿಗೆ ಇದು ಮಾಡಬೇಕು ಅಂತ ಕರ್ತವ್ಯ. 1936 ಬ್ರಿಟಿಷ್ನವ್ರು ಮಾಡಿದ್ದೆ ಆ ಕಾರಣಕ್ಕೇ. ಸೊ ಹಾಗಾಗಿ ಇವ್ರು ಬಜೆಟ್ ಆದಮೇಲೆ ಇದು ಮಂಡ್ಸಕ್ಕೆ ಹೋಗ್ತಾರಲ್ಲ, ಅಲ್ಲಿಗೆ ನಿಮ್ದೇನಲ್ಲಿ ನೀವು ಆರ್ ನಾಟ್ ಸೀರಿಯಸ್. ಸುಮ್ಮನೆ ಏನೋ ಮಾಡಬೇಕು, ರಾಜಕೀಯ ಮಾಡಬೇಕು, ಸಿದ್ದರಾಮಯ್ಯನೂ ಮಾಡ್ಕೊಂಡು ಹೋಗ್ತಾವ್ರೆ ಅಷ್ಟೇ. ಅಲ್ಲಿ ಯಾರೋ ಕೂಗ್ತಾನೆ, ಇಲ್ಲೊಬ್ಬ ಕೂಗ್ತಾನೆ ಅಷ್ಟೇ, ಇನ್ನೇನೂ ಆಗ್ತಾಯಿಲ್ಲ. ಹಾಗಾಗಿ ಇವತ್ತಿಗೂ ಕೂಡ ಜಾತಿವಾರು ಜನಗಣತಿ ಚರ್ಚೆಗೆ ಎಲ್ಲಿ ಸಿಕ್ಕಿದೆ? ಮಾಧ್ಯಮದವ್ರು ನಿಮ್ಗೇನಾದ್ರು ಸಿಕ್ಕಿದೆ ಚರ್ಚೆಗೆ? ಕಾಪಿ ಸಿಕ್ಕಿದೆಯಾ ನಿಮಗೆ? ಜಯಪ್ರಕಾಶ್ ಹೆಗಡೆನೇ ಹೇಳಿದ್ದಾರೆ, ಚರ್ಚೆಗೆ ಸಿಗಲಿಲ್ಲ, ಇದು ನಮ್ಮ ಹತ್ರ ಇಲ್ಲ. ಅದು ಇವ್ರ ಅಂಕಿ ಸಂಖ್ಯೆ ಆಧಾರದ ಇವರನ್ನು ಬರೆದಿಟ್ಕೊಂಡ್ರು ಅಷ್ಟೇ. ಕಾಂತರಾಜ್ ವರದಿ ಕೈಗೆ ಸಿಕ್ಕಿಲ್ಲ. ಕಾಂತರಾಜ್ ಕೇಳಿದ್ರೆ ಇಲ್ಲ ನಾನು ನೀಟಾಗಿ ಬಾಕ್ಸಲ್ಲಿಟ್ಟು ಬೀಗ ಹಾಕಿ ಅಧಿಕಾರಿಗಳಿಗೆ ತಿಳಿಸಿ ಬಂದಿದ್ದೀನಿ, ಅದಿಲ್ಲ ಅಂತಂದ್ರೆ ಏನು ಅಂತ ಹೇಳ್ತಾರೆ. ಸೊ ಹೀಗೆ ಹಲವಾರು ಗೊಂದಲಗಳು ಇವತ್ತು ಈ ಕರ್ನಾಟಕದ ಈ ಜಾತಿ ಗಣತಿಗೆ ಒಂಥರ ಮಸ್ಕಾಗೋಗಿದೆ. ಮತ್ತು ನಾನು ಈಗಲೂ ಕೂಡ ಕೇಂದ್ರ ಸರ್ಕಾರ ಏನು ಹೇಳಿದ್ದಾರೆ, ಇದನ್ನು 2026ಕ್ಕೆ ನೀವು ಶುರು ಮಾಡಬೇಕು. 2026ಕ್ಕೆ ಅಷ್ಟೊತ್ತಿಗೆ ನೀವು ಹೇಗೆ ಮಾಡಬೇಕು ಮುಟ್ಟಬೇಕು ಅಂತಕ್ಕಂಥದ್ದನ್ನು ಬೇಸ್ ಕ್ರಿಯೇಟ್ ಮಾಡ್ಕೋಬೇಕು. ಯಾರಿಂದ ಮಾಡಿಸ್ಬೇಕು, ಹೇಗೆ ಮಾಡಿಸ್ಬೇಕು, ಮತ್ತು ಇದರ ಫಾರ್ಮೇಟ್ ಹೇಗೆ, ಅರ್ಜಿ ಭಾಳ ಇಂಪಾರ್ಟೆಂಟ್. ಮತ್ತು ನಮ್ಮಲ್ಲೀಗ ನಾವು ಹೈಲಿ ಅಡ್ವಾನ್ಸ್ಡ್ ನಾವು ಹೇಳ್ತೀವಿ ವೈಜ್ಞಾನಿಕವಾಗಿ ಆಗಿಲ್ಲ ಅಂತ ಇಲ್ಲ, ತಾಂತ್ರಿಕವಾಗಿ ಆಗಬೇಕು. ಈಗ ನಮ್ಮಲ್ಲಿ ಆಧಾರ್ ಕಾರ್ಡ್ ಇದೆ, ಲಿಂಕ್ ಮಾಡೋದಕ್ಕೆ ವೆಬ್ಸೈಟ್ ಇದೆ, ಲಿಂಕ್ ಮಾಡೋದಕ್ಕೆ
ವೆಬ್ಸೈಟಿಗೆ ಬಂದುಬಿಟ್ಟು ನಿಮಗೆ ಎಲ್ಲ ಒಂದು ಗೊತ್ತಾಗೋಗುತ್ತೆ ಅಲ್ಲಿ. ಈ ವೆಬ್ಸೈಟ್ ಬಿಡೋಕ್ಕೂ ತಯಾರಿಲ್ಲ ಇವರು ಇಲ್ಲಿಗ. ಐ ಡೋಂಟ್ ನೋ ವೈ ದಿ ಕರ್ನಾಟಕ ಗೌರ್ಮೆಂಟ್ ಈಸ್ ಮೇಕ್ ಯೂಸ್ ಆಫ್ ದಿ ಟೆಕ್ನಾಲಜಿ ಆಫ್ ಕರ್ನಾಟಕ. ವಿ ಆರ್ ದಿ ಸೈಬರ್ ಲೀಡರ್ಸ್ ನಾವು. ಇಡೀ ಇಂಡಿಯಾದಲ್ಲಿ ನಾವು ಸೈಬರ್ ಲೀಡರ್ಸ್ ನಾವೇ ಇದನ್ನು ಉಪಯೋಗಿಸ್ಕೊಂಡಿಲ್ಲ ಅಂತ ಮತ್ತೆಂಥದ್ದು. ಹಾಗಾಗಿ ಹಲವಾರು ಪ್ರಶ್ನೆಗಳು ಇವತ್ತು ಈ ಜಾತಿ ಜನಗಣತಿ ವಿಚಾರದಲ್ಲಿ ಕಾಡ್ತಾ ಇದ್ದಾವೆ. ಸೊ ಅದೆಲ್ಲವನ್ನು ಕೂಡ ಮೀರಿ ಇವತ್ತೊಂದು ದಿವಸ ಮೋದಿಯವರು ಹೇಳಿರುವಂಥದ್ದು ಯಶಸ್ವಿ ಆಗಬೇಕು.